ನಮ್ಮೆಲ್ಲರೂ ಎಂಜಾಯ್ ಮಾಡ್ತಾರೆ. ಇಲ್ಲಿಂದ ಊಟ ಸಜ್ಜಿ ರೊಟ್ಟಿ ಮತ್ತೆಲ್ಲ ಟಿಪಿಕಲ್ ಅವ್ರದ್ದು ಏನು ಊಟ ಇದೆ ಅವರೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಬಳಗ ಕಾರ್ಯಕ್ರಮ ಅಟೆಂಡ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಕುಟುಂಬದವರ ಜೊತೆಗೂ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಅಟೆಂಡ್ ಮಾಡೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿಂದ ಊಟ, ಇಲ್ಲಿಂದ ಬಟ್ಟೆ ಹಾಕ್ಕೊಂಡಿದ್ದು ನೋಡಿದ್ರೆ ಎಲ್ಲರಿಗೂ ಹೌದಪ್ಪ ನಮ್ಮ ಕಲ್ಚರ್ ಏನಿದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಎಷ್ಟು ಸರಳತೆ ನೋಡ್ರಿ, ಎಲ್ಲಿ ಬೇಕಿಲ್ಲ ಎಂಥ ದೊಡ್ಡ ದೊಡ್ಡ ಅಧಿಕಾರಿಗಳದಾರ ಇಲ್ಲೆಲ್ಲ ನೋಡಕ್ಕೆ ನಮ್ಮ ಪಟಕ ಗಿಟ್ಕ ಸುತ್ಕೊಂಡು ಒಳ್ಳೆ ಕಗ್ಗು ಜನ ಬಂದಂಗೆ ಬರ್ತೇವೆ. ಆದರೆ ಎಲ್ಲರೂ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಇಲ್ಲಿ. ಈಗ ನಮ್ಮ ಅಪ್ಪ ನಮ್ಮವ್ರ ಇಲ್ರಿ, ಆದ್ರೆ ಈಗ ನಮ್ಮ ಅಪ್ಪ ನಮ್ಮ ನೆನಪು ಬಂದ್ರಿ ನನಗೆ. ನಾವು ಹಿಂಗೆ ಮೊದಲು ತಿಂತಿದೀವಲ್ಲ, ಮೊದ್ಲಿನ ನೆನಪು ಈಗ ಮಾಡಿ ನಾವು ಇಷ್ಟು ಚಂದ ತಿನ್ನತ್ತೇವ್ರಿ, ಹೊಟ್ಟೆ ತುಂಬ ಊಟ ಮಾಡಿ ನೋಡ್ರಿ. ರಾಯಚೂರು ಹತ್ರ ಮಠಮಾರಿ ಅಂತ ಒಂದು ಊರ ಕಾರ್ಯಕ್ರಮ ಕೊಡ್ತಿದ್ದೆ. ಸಾಯಂಕಾಲ ಆಗಿಬಿಟ್ಟಿತ್ತು, ಹಳ್ಳಿ ಊರಿತ್ತು. ಸಾಯಂಕಾಲ ಮತ್ತು ಒಬ್ಬ ಸ್ವಲ್ಪ ಲೈಟಾಗಿ ಟೈಟ್ ಆಗಿಬಿಟ್ಟಿದ್ದ. ಅವನು ಲೈಟಾಗಿ ಟೈಟ್ ಆಗಿದ್ದ. ನಾನು ಡಾಕ್ಟರ್ ಬಸವರಾಜ್ ಬೆಣ್ಣಿ, ವೆಟ್ರನರಿ ಡಾಕ್ಟ್ರು, ಪಶುವೈದ್ಯಾಧಿಕಾರಿ ಅಂತ ಹೇಳಿದೆ. ಪಶುವೈದ್ಯಾಧಿಕಾರಿ ಅಂತ ಹೇಳಿದ ತಕ್ಷಣ ನಾನು ನಿಮ್ಮನ್ನು ಈಗ ನಗಿಸ್ತೀನಿ ಅಂದ ತಕ್ಷಣ ಅವನು ಸ್ವಲ್ಪ ಲೈಟಾಗಿದ್ದ, ಟೈಟಾಗಿದ್ದ. ಅವನೇನಂದ, ನಕ್ರೆ ಏನಾಕತ್ತೆ ಅದನ್ನು ಬೊಗಳಲ್ಲೇ ಅಂದ. ದಯವಿಟ್ಟು ಗಮನ ಇಟ್ಟು ಕೇಳಿ. ನಾನು ಅವನಿಗೆ ಕೊಟ್ಟು ಉತ್ತರನ 2 ಅಕ್ಷರದಲ್ಲಿ ಹೇಳ್ಕೊಂತ ಹೋದೆ. ನಿಮಗೆ ಖುಷಿ ಅನಿಸಿದ್ರೆ ಮಾತ್ರ ಕೊನೆಯಲ್ಲಿ ಚಪ್ಪಾಳೆ ಹೊಡೀರಿ ಅಂತ ಹೇಳ್ತಾ ಅವನಿಗೆ ಹೇಳಿದ ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ ಬಂಧುಗಳೇ. ಭೂಮಿ ಎಂಬ 2 ಅಕ್ಷರದ ಮೇಲೆ ಹುಟ್ಟಿ, ಜೀವ ಎಂಬ 2 ಅಕ್ಷರ ಪಡೆದು, 2 ಅಕ್ಷರದ ಹೆಣ್ಣು 2 ಅಕ್ಷರದ ಗಂಡಾಗಿ, 2 ಅಕ್ಷರದ ಅಜ್ಜ ಅಜ್ಜಿ, 2 ಅಕ್ಷರದ ಅಪ್ಪ ಅಮ್ಮ, 2 ಅಕ್ಷರದ ಅಣ್ಣ ತಮ್ಮ, 2 ಅಕ್ಷರದ ಅಕ್ಕ ತಂಗಿಯೊಂದಿಗೆ ಮಮತೆಯಿಂದ ಬೆಳೆಯುತ್ತಾ, 2 ಅಕ್ಷರದ ಗುರುವಿನ ಬಲದೊಂದಿಗೆ 2 ಅಕ್ಷರದ ವಿದ್ಯೆ ಸಂಪಾದಿಸಿ, 2 ಅಕ್ಷರದ ಹಣ ಗಳಿಸುತ್ತಾ, 2 ಅಕ್ಷರದ ಸಿಟ್ಟನ್ನು ನುಂಗಿಕೊಳ್ಳುತ್ತಾ, 2 ಅಕ್ಷರದ ನೋವನ್ನು ದೂರವಿಡುತ್ತಾ, 2 ಅಕ್ಷರದ ಸ್ನೇಹವನ್ನು ಗಳಿಸುತ್ತಾ, 2 ಅಕ್ಷರದ ಪ್ರೀತಿಯನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ, 2 ಅಕ್ಷರದ ಜಾಣ್ಮೆಯನ್ನು 2 ಅಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ 2 ಅಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ, 2 ಅಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ, 2 ಅಕ್ಷರದ ಮುಪ್ಪು ಬಂದು 2 ಅಕ್ಷರದ ಸಾವು ಬರುವ ತನಕ 2 ಅಕ್ಷರದ ನಿಮ್ಮ ಮುಖದ ಮೇಲೆ 2 ಅಕ್ಷರದ ನಗು ಇದ್ದಿದ್ದೇ ಆದರೆ 2 ಅಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲಂತ ಬಂಧುಗಳೇ. ಬೆಳಿಗ್ಗೆ ಭಾಷಣ ಮಾಡ್ತಾ ಹೇಳಿದ್ರು ಒಬ್ರು, ನಾವು ಉತ್ತರ ಕರ್ನಾಟಕದ ಮಂದಿ ಭಾಳ ಜಾಣರು ಅಂತೇಳಿ. ನೀವು ಸ್ವರ್ಗಕ್ಕೆ ಹೋಗ್ತೀರ ಅಂತ ತಕ್ಷಣ ಜೋರ ಚಪ್ಪಾಳೆ ಹೊಡಿತೀರಿ ನೋಡ್ತಾ. ಭಾರಿ ಜಾಡ್ರು ನಿಜ. ಹೆಂಗಾರ ನಗಿಸ್ಬೋದು, ಹಿಂಗೆ ನಗಿಸ್ಬೇಕಂತ ಏನಿಲ್ಲ. ನಾನು ಬರೀ ಸಿನಿಮಾ ಹೆಸರು ಹೇಳಿ ನಗಿಸ್ತೀನಿ ನೋಡ್ರಿ. ಪ್ರೀತಿಯ ಸೆಳೆತ ಅಂದರೆ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಬೇಕನ್ನಂಗಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನಾನಿನ್ನ ಮರೆಯಲಾರೆ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಹೆಂಗೆ ಅಂತಂದೇಳಿ ತಿಳ್ಕೊಬೇಕನ್ನಂಗಿದ್ರೆ ರಮೇಶ್ ಅಭಿನಯದ ಅಮೇರಿಕಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಹೆಂಗೆ ಮಾಡಬೇಕು ಅಂತ ನೀವು ತಿಳ್ಕೊಬೇಕನ್ನಂಗಿದ್ರೆ ರವಿಚಂದ್ರನ್ ಅಭಿನಯದ ಪ್ರೇಮಲೋಕ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಕೈ ಬಿಡೋದಾದ್ರೆ ಮುಂಗಾರು ಮಳೆ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮೆಂಟಲ್ ಆಗೋದಾದ್ರೆ ಚೆಲುವಿನ ಚಿತ್ತಾರ ಸಿನಿಮಾ ನೋಡ್ಬೇಕಂತೆ. ಮೆಂಟಲ್ ಆಗಿ ಪ್ರೀತಿ ಮಾಡೋದಾದ್ರೆ ಮನಸಾರೆ ಚಿತ್ರ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮದುವೆ ಆಗ್ಬೇಕನ್ನಂಗಿದ್ರೆ ಹುಡುಗಾಟ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮದುವೆಯಾಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡಿ ಮದುವೆಯಾಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಮಾಡದೆಯೇ ಮದುವೆಯಾಗದೆಯೇ ಎಲ್ಲವನ್ನೂ ಮಾಡ್ಬೇಕಂದ್ರೆ ನಿತ್ಯಾನಂದ ಸ್ವಾಮಿ ಸಿಡಿ ನೋಡ್ಬೇಕಂತೆ. ಏನಾರ ಆಗ್ರಿ ಭಕ್ತರು ಶಿಷ್ಯರು ಮಾತ್ರ ಆಗ್ಬೇಡ್ರಿ ಅಂತ ಹೇಳ್ತಾ ನಿತ್ಯಾನಂದ ಸ್ವಾಮಿ ಪ್ರವಚನ ಮಾಡ್ತದಂತೆ. ಪ್ರವಚನ ಮಾಡ್ತದ ಒಬ್ಬ ಶಿಷ್ಯ ಬಂದು ಕಾಲಿಗೆ ಬಿದ್ದುಬಿಟ್ಟು 100 ರೂಪಾಯಿ ತೆಗೆದು ಹುಂಡಿ ಒಳಗೆ ಹಾಕಿ ಹಿಂಗೆ ಹೊಂಟಿದ್ದ. ನಿತ್ಯಾನಂದ ಸ್ವಾಮಿಗಳು ಹೇಳಿದ್ರು, ಶಿಷ್ಯ ಇರು, ಪ್ರಸಾದ ಸ್ವೀಕರಿಸಿ ಹೋಗುವಂತೆ ಅಂದ್ಬಿಟ್ರು. ಅವ ಎಂತ ಉತ್ತರ ಕೊಡ್ಬೇಕ್ರಿ, ಗುರುಗಳೇ ನಿಮ್ಮ ಪ್ರಸಾದ ಗಿಸದ ನನಗೇನು ಬೇಡ, ನಿಮ್ದೊಂದು ಸೀಡಿ ಇದ್ರೆ ಕೊಟ್ಬಿಟ್ರೆ ತಾಂಡೋಕಿನಿ ಅಂದವ. ಇವು ಕೇವಲ ಸಾಂದರ್ಭಿಕವಾಗಿ ಹೇಳ್ತಕ್ಕಂಥ ಹಾಸ್ಯ ಪ್ರಸಂಗಗಳು. ಸರ್ವಶ್ರೇಷ್ಠವಾದ ಹಾಸ್ಯ ಎಲ್ಲಿಂದ ಬರುತ್ತಂದರೆ ಶಾಲಾ ಮಕ್ಕಳಿಂದ ಬರುತ್ತಂತೆ.
ಸರ್ವಶ್ರೇಷ್ಠವಾದ ಹಾಸ್ಯ ಶಾಲಾ ಮಕ್ಕಳಿಂದ ಬರ್ತಂತೆ, ಮತ್ತು ನಮ್ಮನ್ನು ಸೇರಿಸಿಕೊಂಡು ನಾವು ನಕ್ಕಾಗ ಮಾತ್ರ ಸರ್ವಶ್ರೇಷ್ಠವಾದ ಹಾಸ್ಯ ಬರುತ್ತಂತೆ. ನಾನು ನನ್ನನ್ನು ಸೇರಿಸಿಕೊಂಡು ನಂತರ ಮಾತಾಡ್ತೀನಿ. ಈಗ ಶಾಲಾ ಮಕ್ಕಳಿಂದ ಹಾಸ್ಯ ಪ್ರಸಂಗಗಳು ಎಷ್ಟು ಚಂದ ಬರ್ತಾವೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಉತ್ತರ ಕರ್ನಾಟಕದ ಹುಡುಗರಿಗಷ್ಟೇ ಈ ಧೈರ್ಯ, ಇನ್ಯಾರಿಗೂ ಬರಲಿಕ್ಕಿಲ್ಲ ಅಂತ ನಾನು ಲೆಕ್ಕ ಅಂತ ಹೇಳ್ತೀನಿ. ಸಾಲಿ ಮುಂದೆ ಬೋರ್ಡ್ ಹಾಕಿದ್ರು, ಶಾಲಾ ವಲಯ, ಮಕ್ಕಳು ರಸ್ತೆ ದಾಟುತ್ತಿರುತ್ತಾರೆ, ನಿಧಾನವಾಗಿ ಚಲಿಸಿ ಅಂತ. ಇವ ಕಿಡಿಗೇಡಿ ಹುಡುಗ ಕೆಳಗೆ ಬರ್ದ, ಮಕ್ಕಳು ರಸ್ತೆ ದಾಟಿದ ನಂತರ ಮೇಷ್ಟ್ರು ರಸ್ತೆ ದಾಟುತ್ತಿರುತ್ತಾರೆ, ಅವ ಫಾಸ್ಟಾಗಿ ಹೋಗಿ ಅಂತ ಬರ್ದೇವ. ಮೇಷ್ಟ್ರು ಪಾಠ ಮಾಡ್ತಿದ್ರು, ಹೊರಗಡೆ ನಾಯಿ ಬೊಗಳ್ತಿತ್ತು. ಹೊರಗಡೆ ನಾಯಿ ಬೊಗಳುತ್ತದೆ ಮೇಷ್ಟ್ರದ, ಹೊರಗಡೆ ನಾಯಿ ಬೊಗಳುತ್ತಿದೆ, ನಾ ಪಾಠ ಮಾಡುವುದು ನಿಮಗೆ ಅರ್ಥವಾಗುವುದಿಲ್ಲ, ನಾಯಿ ಬೊಗಳುವುದನ್ನು ನಿಲ್ಲಿಸಿದ ನಂತರ ಪಾಠ ಮಾಡ್ತೀನಿ ಅಂತ ಮೇಷ್ಟ್ರು ಕೂತ್ಕೊಂಡ್ರು. ಅವ್ರ ದುರದೃಷ್ಟಕ್ಕೆ ನಾಯಿ ಬೊಗಳ ನಿಲ್ಲಿಸ್ಬಿಡ್ತು. ಈ ಹುಡುಗರು ಸುಮ್ಮನಿರ್ಬೇಕಬೇಡ್ರಿ, ಮೇಷ್ಟ್ರಿಗೆ ಏನು ಅನ್ಬೇಕು, ಸರ್ ಹೊರಗಡೆ ನಾಯಿ ಬೊಗಳುವುದನ್ನು ನಿಲ್ಲಿಸಿದೆ, ಒಳಗೆ ನೀವು ಶುರು ಮಾಡಿಕೊಳ್ರಿ ಅಂತ. ಮೇಷ್ಟ್ರು ಗಾಬರಿ ಬಿದ್ದುಬಿಟ್ರು. ಲೇ ಒಟ್ಟಿ ಲೇ ನೀನು ಎದ್ದಳಲ್ಲ ನೀನಂತ. ಅವ ಎದ್ದ ತಕ್ಷಣ ಮೇಷ್ಟ್ರು ಕೇಳಿದ್ರು. ಮೇಷ್ಟ್ರಿಗೆ ಸಿಟ್ಟು ಅವಮಾನ ಎರಡೂ ಆಗಿತ್ತಲ್ಲ, ತೀರಿಸಿಬೇಕಾಗಿತ್ತು. ಲೇ ನಿನಗೆ ಈಜಾಡಕ್ಕೆ ಬರ್ತತೇನ್ಲಿ ಅಂತ ಕೇಳಿದ್ರು ಮೇಷ್ಟ್ರು. ಆ ಮೇಷ್ಟ್ರು ನಿಂಗೆ ದುರ್ಗಿಟ್ಕೊಂಡು ನೋಡ್ದ. ಏನ್ಲೇ ಹಂಗೆ ದುರ್ಗಿಟ್ಕೊಂಡು ನೋಡ್ತೀಯಾ, ಈಜಾಡಕ್ಕೆ ಬರ್ತತಿಲ್ಲ ಬೊಗಳು ಅಂತಂದ್ರು. ಅವ ಏನೇನ್ಬೇಕ್ರಿ, ಸರ ನಮಗೆ ಈಜಾಡಕ್ಕೆ ಬರೋದಲ್ರಿ ಅಂತಂದಿವ. ಈಜಾಡಕ್ಕೆ ಬರೋದಿಲ್ಲ ಅಂತ, ಯೂಸ್ಲೆಸ್ ಫೆಲೋ, ನಾಯಿಗೆ ಈಜಾಡಕ್ಕೆ ಬರ್ತತೆ, ನಾಯಿ ನಿನಗಿಂತ ಎಷ್ಟು ಹೊತ್ತು ಕುತ್ಕ ಅಂದ್ಬಿಟ್ರು ಮೇಷ್ಟ್ರು. ಅವ ಹುಡುಗ ಸುಂದರಬೇಕಾಗ್ಬಿಟ್ರೆ ಅದೇ ಪ್ರಶ್ನೆ ಮೇಷ್ಟ್ರು ಉಲ್ಟಾ ಕೇಳ್ದ, ಸರ ನಿಮಗೆ ಈಜಾಡಕ್ಕೆ ಬರ್ತತೇನ್ರಿ ಅಂದ. ಅದಕ್ಕೆ ಮೇಷ್ಟ್ರು ಏನು ಅನ್ಬೇಕು, ಲೇ ನಾನು ಸಣ್ಣನಿದ್ದಾಗೆ ಈಜಾಡೋದು ಕಲ್ತೀನಿ, ಲೇ ನನಗೆ ಈಜಾಡಕ್ಕೆ ಬರ್ತೈತೆ ಅಂದ್ರ. ಹಂಗೆ ಅಂದಿದ್ದೆ ತಡ ಇವ ಹುಡುಗ ಏನು ಅನ್ಬೇಕ್ರಿ, ಸರ್ ನಿಮ್ಗೆ ಈಜಾಡಕ್ಕೆ ಬರ್ತೈತೆ ಅನ್ನೋದಾದ್ರೆ ನಾಯಿಗೂ ನಿಮ್ಗೆ ಏನು ವ್ಯತ್ಯಾಸ ಇಲ್ಬಿಟ್ರಿ ಅಂದಿವ. ಮೇಷ್ಟ್ರು ಗಾಬರಿ ಬಿದ್ದುಬಿಟ್ರು. ಈ ನನ್ನ ಮಗ ಇವನು ಬಿಟ್ಟಂಗೆ ಕಾಣೋದಿಲ್ಲ ಅಂತಂದೇಳ್ಬಿಟ್ಟು ಮೇಷ್ಟ್ರು ಏನಂದ್ರು, ಲೇ ನೀನು ಮುಂದಿನ ಜನದಾಗ ನಾಯಿಯಾಗಿ ಹುಟ್ಟಲ್ಲ ಅಂತಂದೇಳ್ಬಿಟ್ಟು ಶಾಪ್ ಹಾಕ್ಬಿಟ್ರು. ಅವ ಏನೇನ್ಬೇಕ್ರಿ ಎದ್ದು ಮೇಷ್ಟ್ರಿಗೆ, ಸರ ನಾವು ಮುಂದಿನ ಜನದ ನಾಯಿಯಾಗಿ ಹುಟ್ಟಕ್ಕೆ ರೆಡಿ ಇದೀವಿ, ನಂದು ಒಂದು ಕೋರಿಕೆ ಐತ್ರಿ ಸರ್ ಅಂದ. ಏನಿಲ್ಲ ನಿಂದು ಕೋರಿಕೆ ಅಂತಾರ. ಸರ್ ನಾನು ಮುಂದಿನ ಜನದ ನಾಯಿಯಾಗಿ ಹುಟ್ಟಕ್ಕೆ ರೆಡಿ ಇದ್ದೀನಿ ಸರ್, ನೀವು ಮುಂದಿನ ಜನದಾಗ ಲೈಟ್ ಕಂಬಾಗ್ಬಿಟ್ರಿ ಸರ್ ಅಂದಿವ. ಮೇಷ್ಟ್ರು ಗಾಬರಿ ಬಿದ್ದಿದ್ದೆ ತಡ, ಲೇ ನಿನ್ನ ಮನೆ ಹಾಳಾಗೋಗ ಅಂದ್ರು ಮೇಷ್ಟ್ರು. ಅವ ಅದಕ್ಕೂ ಉತ್ತರ ಕೊಟ್ಟವ, ಏನಂದ್ರಿ ಸರ್, ನಿನ್ನ ಮನೆ ಹಾಳಾಗೋಗ ಅಂದ್ರ, ಹಾಳಾದರೂ ಹಾಳಾಗಲಿ ನನ್ನ ಮನೆ, ನಾನಿರುವುದು ಬಾಡಿಗೆ ಮನೆ ಅಂದೇವ.